ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗುವಂತಾಗಲಿ, ಹಾಗೆಯೇ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಕಷ್ಟಗಳು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಏನಾದರೂ ಹೆಲ್ಪ್ ಆಗ್ತಾ ಉಂಟು, ಯೂಸ್ ಇದೆ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ. ಹೌದು, ಜಸ್ಟ್ ಇದನ್ನು ನೀವು ನಿಮ್ಮ ಅಂಗೈಯ ಮೇಲೆ ಬರೆದ್ರೆ ಸಾಕು. ನಿಮ್ಮ ಎಂಥದ್ದೇ ಒಂದು ಬಯಕೆ ಇದ್ರೂ ಅದು ನೆರವೇರುತ್ತೆ. ಏನೇ ಒಂದು ಆಸೆ ಕೋರಿಕೆ ಇರಬಹುದು, ಅದು ಆಗಿಲ್ಲ ಅಷ್ಟರ ತನಕ ಅದು ಯಾವುದೇ ಒಂದು ಸಮಸ್ಯೆಯಿಂದ ಆಗಿರಬಹುದು, ಅಥವಾ ಅಡೆತಡೆಗಳಿರ್ಬೋದು, ಅಥವಾ ಜೀವನದಲ್ಲಿ ವಿಪರೀತ ನೋವುಂಟು, ನನಗೆ ದುಃಖ ಉಂಟು, ಸಮಸ್ಯೆ ಉಂಟು, ಒಂದಾದ ನಂತರ ಇನ್ನೊಂದು ಸಮಸ್ಯೆ ಬರ್ತಾ ಉಂಟು, ನನ್ನ ಆಸೆ ಕೋರಿಕೆ ಏನೂ ನೆರವೇರ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರನೂ ಮಾಡ್ಬೋದು. ನೀವು ನಿಮಗೋಸ್ಕರ ಸ್ವತಃ ನೀವು ಮಾಡ್ಬೋದು, ಅಥವಾ ನಿಮ್ಮ ಮನೆಯವರಿಗೋಸ್ಕರ ನೀವು ಮಾಡ್ಬೋದು, ಅಥವಾ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವರಿಗೆ ಒಳ್ಳೆಯದಾಗಬೇಕು ಅಂತ ನೀವು ಮಾಡಬಹುದು. ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ಒಂದು ನೀಲಿ ಶಾಯಿಯ ಪೆನ್ನು ಬೇಕಾಗುತ್ತೆ. ಹೌದು, ಬ್ಲೂ ಇಂಕ್ ಪೆನ್ನು ಬೇಕಾಗುತ್ತೆ. ಇದನ್ನು ನೀವು ಮಾಡುವಾಗ ಯಾವುದೇ ಒಂದು ಪ್ಲೇಸ್ನಲ್ಲಿ ಮಾಡಬಹುದು, ಆದರೆ ಸಂಜೆ ಹೊತ್ತು ಕತ್ತಲಾದ ನಂತರ ಮಾಡಿ ಅಂತ ಹೇಳ್ತೀನಿ. ಈ ತಂತ್ರವನ್ನು ರಾತ್ರಿ ಮಾಡುವುದರಿಂದ ನಮಗೆ ಅತಿ ಬೇಗ ಅಂದರೆ ತಂತ್ರವಿದ್ಯೆಗಳನ್ನು ನಾವು ರಾತ್ರಿ ಹೊತ್ತೇ ಮಾಡ್ತೇವೆ. ಸೊ ಹಾಗಾಗಿ ವೆರಿ ಸೂನ್ ನಿಮಗೆ ರಿಸಲ್ಟ್ ಬರುತ್ತೆ. ನೀವೇನು ಅಂದ್ಕೊಳ್ತೀರಿ ನೋಡಿ ಅದೆಲ್ಲ ಆಗುತ್ತೆ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಕೈಯನ್ನು ಆನಂತರ ಸ್ವಚ್ಛವಾದಂತಹ ಬಟ್ಟೆಯಲ್ಲಿ ಒರೆಸಿ ನಂತರ ಎರಡು ಅಂಗೈಯನ್ನು ಚೆನ್ನಾಗಿ ಉಜ್ಜಬೇಕಾಗುತ್ತೆ. ಎಷ್ಟು ಹೊತ್ತು ಉಜ್ಜಬೇಕು ಅಂದರೆ ನಿಮ್ಮ ಕೈಯಲ್ಲಿ ಹೀಟ್ ಫಾರ್ಮೇಷನ್ ಆಗಬೇಕು. ನಿಮಗೆ ಒಂದು ಅಂಗೈಯಲ್ಲಿ ಬಿಸಿ ಉಜ್ಜಿತೀರಲ್ಲ, ಆವಾಗೊಂದು ಬಿಸಿ ಅನುಭವ ಆಗುತ್ತೆ, ಅಷ್ಟನ್ನು ನೀವು ಉಜ್ಜಬೇಕಾಗುತ್ತೆ. ಸ್ವಲ್ಪ ಮೆಲ್ಲ ಉಜ್ಜಿ, ತುಂಬ ಜಾಸ್ತಿ ಬೇಡ. ಆವಾಗ ಅದನ್ನು ಬಿಸಿ ಆಗುತ್ತೆ ಅಲ್ಲ, ಆವಾಗ ಅಲ್ಲಿ ಒಂದು ದೈವಿಕ ಶಕ್ತಿ, ದೈವಿಕ ವೈಬ್ರೇಷನ್ ಅಂದರೆ ನೀವು ಇಲ್ಲಿ ಇಷ್ಟ ದೇವರನ್ನು ನೆನೆಸ್ಬಿಟ್ಟು ಮಾಡಬೇಕಾಗುತ್ತೆ. ಆನಂತರ ಅಂಗೈಯನ್ನು ನಿಮ್ಮ ಕಣ್ಣಿಗೆ ಇಡಿ, ಹಾಗೆಯೇ 3 ಸಲ ಉಜ್ಜಬೇಕು ಕೈಯನ್ನು. ಹಾಗೇನೆ ಕಣ್ಣಿಗೆ ಇರ್ತೀರಾ. ಆನಂತರ ಪುನೊಮ್ಮೆ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ನೀವು ನಿಮ್ಮ ಕೈಯಲ್ಲಿ ಈ ಥರ ಬರೆಯಬೇಕಾಗುತ್ತೆ. ಇವಾಗ ನೀವು ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಉಂಟು, ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಉಂಟಾ, ಮನಿ ಅಂತ ಬರೀಬೇಕಾಗುತ್ತೆ. ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು, ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ, ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ, ನಿಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ ಮ್ಯಾರೇಜ್ಗೆ, ಅಥವಾ ಅವರೇ ಒಪ್ತಾ ಇಲ್ಲ, ಹುಡುಗ ಇರ್ಬೋದು ಹುಡುಗಿ. ಸೊ ಆವಾಗ ಲವ್ ಅಂತ ಹೇಳಿಬಿಟ್ಟು ಅವರ ನೇಮನ್ನು ಬರೀತೀರಾ. ನೋಡಿ, ನಾನಿಲ್ಲಿ ತೋರಿಸಿದ್ದೇನೆ. ಆ ಪ್ಲೇಸಲ್ಲಿ ಅಂಗೈಯಲ್ಲಿ ನೀವು ಬರೀಬೇಕಾಗುತ್ತೆ. ಅಂದರೆ ಎಡ ಅಂಗೈಯಲ್ಲಿ ಬರೀಬೇಕಾಗುತ್ತೆ, ಬಲ ಕೈಯಿಂದ ಎಡ ಅಂಗೈಯಲ್ಲಿ ನೀವು ಬರೀತೀರಾ. ಜಾಬಿಗೋಸ್ಕರ ಪರ್ಟಿಕ್ಯುಲರ್ ಆಗಿ ಯಾವ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬಾ, ಪ್ರೈವೇಟ್ ಜಾಬಾ, ಅಥವಾ ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮದು ಹೆಲ್ತ್ ಸರಿ ಇಲ್ವಾ, ಹೆಲ್ತ್ ಇಶ್ಯೂ ಉಂಟು, ಗುಡ್ ಹೆಲ್ತ್ ಅಂತ ಬರೀಬೇಕಾಗುತ್ತೆ. ಈಗಿನ ಜಾಬ್ ಅಂದರೆ KS, PDO, PSI, ಅಥವಾ ಟೀಚರ, ಅಥವಾ ಇನ್ಯಾವುದೇ ನೀವು ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರ್ಬೋದು, ಅಂದರೆ ಸ್ಟಡಿ ಮಾಡ್ತಾ ಇರ್ಬೋದು ನೀವು, ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು, ಕೋರ್ಟ್ ಕೇಸ್ ಆಗ್ತಾ ಉಂಟು, ಅದು ವಿನ್ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬಹುದು, ಅಥವಾ ನಿಮಗೆ ಯಾರಿಂದಾದರೂ ನೋವು ಇರಬಹುದು, ಅಥವಾ ನೀವು ಮನೆ ತಗೊಳ್ಬೇಕು ಅಂತ ಇರ್ಬೋದು. ಆವಾಗ ಡ್ರೀಮ್ ಹೋಮ್ ಅಂತ ಬರೀತೀರಾ, ಡ್ರೀಮ್ ಕಾರ್ ಅಂತ ಬರೀತೀರಾ. ಕೆಲವರಿಗೆ ಕಾರ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಸೊ ಆಗಲ್ಲ. ನೀವು ನಿಮ್ಮ ಮಕ್ಕಳಿಗೋಸ್ಕರನೂ ಮಾಡ್ಬೋದು, ನಿಮಗೋಸ್ಕರನೂ ಮಾಡಬಹುದು. ಇದನ್ನು ನಾನು ಮಾಡುವಾಗ ನನ್ನ ಇಷ್ಟ ದೇವ ಕೊರಗಜ್ಜ ಮತ್ತು ಮಹಾದೇವ ಮತ್ತು ಮಹಾವಿಷ್ಣುವನ್ನು ನೆನೆಸ್ಬಿಟ್ಟು ಮಾಡೋದು. ಸೊ ನೀವು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಬಿಟ್ಟು ನಿಮ್ಮ ಮನಸ್ಸಿನ ಅಲ್ಲಿ ಆಸೆ ಕೋರಿಕೆಯನ್ನು 3 ಸಲ ಹೇಳಬೇಕಾಗುತ್ತೆ. ಇದನ್ನು ನೀವು ಪ್ರತಿದಿನ ಒಂದೇ ಒಂದು ಟೈಮ್ನಲ್ಲಿ ಮಾಡಬೇಕಾಗುತ್ತೆ. ಅಂದರೆ ರಾತ್ರಿ 8 ಗಂಟೆಗೆ ಮಾಡ್ತೀರಾ, ಪ್ರತಿ ದಿವಸ 8 ಗಂಟೆಗೆ ಮಾಡಬೇಕು. ತುಂಬ ಶಕ್ತಿಶಾಲಿಯಾದಂಥದ್ದು ಇದು ತಂತ್ರ. ನಿಮಗೆ ಅಂದರೆ ನೀವು ಏನೆಲ್ಲ ಕೇಳ್ತೀರಾ ಅದೆಲ್ಲ ಸಿಗುತ್ತೆ. ಮತ್ತು ಇದನ್ನು ಕಂಟಿನ್ಯೂ ಆಗಿ 40 ದಿವಸ ಮಾಡಬೇಕಾಗುತ್ತೆ. ಈಗ ನನಗೆ ಡೇಟ್ ಆಯಿತು, ಡೇಟ್ ಟೈಮಲ್ಲಿ ಮಾಡೋದು ಬೇರೆ, ಸೊ ಪರವಾಗಿಲ್ಲ, ಡೇಟ್ ಆದ್ರೂ ಮಾಡಬಹುದು. ಇಲ್ಲಿ ಏನೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಮಾಡುವಾಗ ನಂಬಿಕೆಯಿಂದ ನೀವು ಖುಷಿಯಾಗಿ ಮಾಡಬೇಕಾಗುತ್ತೆ. ಅಂದರೆ ಒಂದೇ ಒಂದು ಟೈಮನ್ನು ನೀವು ಪ್ರತಿ ದಿವಸ ಫಾಲೋ ಮಾಡಬೇಕಾಗುತ್ತೆ. ಮತ್ತು ನೀವು ಬರೆದಿರ್ತೀರಲ್ಲ, ಅದನ್ನು 3 ಸಲ ಹೇಳ್ತೀರ ನಿಮ್ಮ ಮನಸ್ಸಿನಲ್ಲಿ ಆಸೆ ಏನುಂಟು, ಕೋರಿಕೆ ಅಂತ. ಮಲಗುವ ಟೈಮಲ್ಲಿ ಮಾಡಿದರೆ ಒಳ್ಳೆಯದು. ಆ ಅಂಗೈ ಉಂಟಲ್ಲ, ಯಾವ ಕೈಯಲ್ಲಿ ಬರ್ತಿರ್ತೀರಿ ನೋಡಿ, ಯಾವುದಾದ್ರೂ ಒಂದೇ ಒಂದು ಆಸೆ ಕೋರಿಕೆ ಸಮಸ್ಯೆನ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಆ ಅಂಗೈಯನ್ನು ಅಂದರೆ ಮುಷ್ಟಿ ಹಿಡಿದು ನೀವು ಮಲಗಬೇಕಾಗುತ್ತೆ. 40 ದಿವಸ ಹೀಗೇನೆ ಮಾಡಬೇಕು. ಬೆಳಿಗ್ಗೆ ನೀವು ಹೇಳ್ತೀರಾ, ಮುಖ ತೊಳಿತೀರಾ, ಸ್ನಾನ ಮಾಡ್ತೀರಾ, ಆವಾಗ ಅದು ಉಜ್ಜೋಗುತ್ತೆ, ಬಂದದ್ದು ಪರವಾಗಿಲ್ಲ. ಬಟ್ ನೈಟ್ ನೀವು ಮಲಗುವಾಗ ಅದು ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಊಟ ಎಲ್ಲ ಮಾಡಿದ ನಂತರ ಮಾಡ್ಬೋದು ನೀವು.
ನಂಬಿಕೆಯನ್ನು ಇಟ್ಟು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೀವೇನು ಕೇಳಿದ್ರು ಇದರಿಂದ ಆಗುತ್ತೆ. ಅಂದರೆ ರಿಸಲ್ಟ್ 24 ಗಂಟೆಯಿಂದ 48 ಗಂಟೆಯಲ್ಲಿ ಬರುತ್ತೆ. ಬಟ್ 40 ದಿವಸ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನೀವು ಈ ಥರ 40 ದಿವಸ ಕಂಟಿನ್ಯೂ ಮಾಡುವಾಗ ನಿಮಗೆ ಸಮಸ್ಯೆಗಳು ಉಂಟಾಗ್ಬೋದು. ಯಾವಾಗ ನಿಮಗೆ ಒಳ್ಳೆಯದಾಗುತ್ತೆ ಆವಾಗ ಕೆಲವೊಂದು ಶಕ್ತಿಗಳು ತಡೆಯುತ್ತೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಆದ್ರೂ ಅಂದರೆ ಕೆಲವೊಂದು ಸಲ ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ಬೋದು. ಇದನ್ನು ಮಾಡೋದು ಬೇಡ ಅಂತ ಅರ್ಧದಲ್ಲಿ ಬಿಟ್ಟು ಬಿಡಬೇಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. 100% ಇದರಿಂದ ತುಂಬ ಮಂದಿಗೆ ಒಳ್ಳೆಯದಾಗಿದೆ. ತುಂಬ ಅಂದರೆ ಜೀವನದಲ್ಲಿ ತುಂಬ ಸುಧಾರಣೆಯನ್ನು ಕಂಡಿದ್ದಾರೆ. ಅವರಿಗೆ ಏನು ಆಸೆ ಇಷ್ಟ ಇತ್ತು ಅದೆಲ್ಲವೂ ಸಿಕ್ಕಿದೆ. ಅದೇ ನಾನು ಹೇಳ್ದಲ್ಲ, ಕೆಲವರಿಗೆ 24 ಗಂಟೆ, ಕೆಲವರಿಗೆ 48 ಗಂಟೆ, ಕೆಲವರಿಗೆ 21 ದಿವಸ. ಸೊ ಹಾಗಾಗಿ 40 ದಿವಸಗಳ ಕಾಲ ಇದನ್ನು ನೀವು ಮಾಡಲೇಬೇಕಾಗುತ್ತೆ. ಖಂಡಿತವಾಗಿ ಒಂದೇ ಒಂದು ಮನಸ್ಸಿನಿಂದ ಅಂದರೆ ಒಂದೇ ಒಂದು ಆಸೆ ಕೋರಿಕೆಯನ್ನು ಇಟ್ಟು ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಿ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಇದರಿಂದ ಪರಿಹಾರ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಒಂದು 9 ಸೆಕೆಂಡ್ ಕೂಡ ಬೇಕಾಗಿರಲ್ಲ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ. ಖಂಡಿತವಾಗಿ ಇದರಿಂದ ನಿಮ್ಮ ಎಂಥದ್ದೇ ಕಷ್ಟ ಇದ್ರೂ ಸಮಸ್ಯೆ ಇದ್ರೂ ದೂರವಾಗುತ್ತೆ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಭಾಗ್ಯೋದಯ ಇರ್ಬೋದು, ಹೊಸ ಬೆಳಕಿರ್ಬೋದು ಕಾಣಿಸುತ್ತೆ. ನಂಬಿಕೆಯನ್ನಿಟ್ಟು ಮಾಡಿ. ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.